ವೃಷಭ ರಾಶಿಯವರಿಗೆ ಗುರು ಮಿಶ್ರ ಫಲವನ್ನು ನೀಡ್ತಾರೆ. ಹಾಗಾಗಿ ಸೋಮವಾರ ಮತ್ತು ಗುರುವಾರ ದುರ್ಗಾದೇವಿ ಹಾಗೂ ಶಕ್ತಿಪೀಠವಾದಂತಹ ಚಾಮುಂಡೇಶ್ವರಿ ಆರಾಧನೆಯನ್ನು ಮಾಡಬೇಕು ಅಂತ ಹೇಳಿದ್ದೀರಿ. ಮತ್ತೆ ಮುಂದಿನ ರಾಶಿಯಾದಂತಹ ಮಿಥುನ ರಾಶಿಯವರಿಗೆ ಗುರು ಯಾವ ರೀತಿಯ ಬಲವನ್ನು ಕೊಡ್ತಾರೆ ಮತ್ತು ಅವರು ಯಾವ ಮಾರ್ಗೋಪಾಯಗಳನ್ನು ಮಾಡ್ಕೋಬೇಕು ಅಂತ ಹೇಳಿ. ಅಮ್ಮ ಮಿಥುನ ರಾಶಿಯವರು ಸಹಜವಾಗಿ ಗುರುಬಲವನ್ನು ಸ್ವಾಗತ ಮಾಡಿಕೊಳ್ಳಲಿಕ್ಕೆ ಅವರು ಸಜ್ಜಾಗಿರ್ತಕ್ಕಂತಹ ಜನ. ಮಧ್ಯ ವಯಸ್ಸಿನಲ್ಲಿ ಇರ್ತಕ್ಕಂಥ ಮಿಥುನ ರಾಶಿಯವರಿಗೆ ವಿಶೇಷವಾದಂತಹ ಒಂದು ಧನಲಾಭ ಆಗ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ಜೀವನಕ್ಕೆ ಎಷ್ಟು ಬೇಕು ಅಷ್ಟು ಅಗತ್ಯಕ್ಕೆ ಅನುಗುಣವಾದಂತಹ ಧನಾರ್ಜನೆ ಆಗ್ತಕ್ಕಂಥದ್ದು ಅಂತ. ಅಂದರೆ ಧನಾರ್ಜನೆ ಅಂದರೆ ಮೊದಲು ಧನದ ಆಕರ್ಷಣೆ, ದುಡ್ಡು ಕಾಸು ಹಣಕಾಸಿನ ಒಂದು ಆಕರ್ಷಣೆ ಆಗ್ತಕ್ಕಂಥದ್ದು. ಅದರ ಸಂಪಾದನೆಗಾಗಿ ಯಾವ ಮಾರ್ಗವನ್ನು ಇವರು ಅನುಸರಿಸಬೇಕು ಅದನ್ನು ತಿಳ್ಕೊಂಡು ಅನುಸರಿಸಬೇಕಾಗ್ತದೆ. ಆ ಅನುಸರಣೆ ಮಾಡಿರ್ತಕ್ಕಂತಹ ಮಾರ್ಗದಲ್ಲಿ ಹೆಚ್ಚಿನ ಒಂದು ಲಾಭವನ್ನು ಇವರು ಹಣಕಾಸಿನ ಲಾಭವನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಮಿಥುನ ರಾಶಿಯವರಿಗೆ ಈ ವರ್ಷ ಫಲ ಬಹಳ ಸೂಕ್ತವಾದ ಫಲ. ಅದರಲ್ಲೂ ಪರ್ಟಿಕ್ಯುಲರ್ಲಿ ಈ ಪುನರ್ವಸು ನಕ್ಷತ್ರದವರಿಗೆ ಒಂದು ಸ್ಪೆಷಲ್ ರಿಸಲ್ಟ್ ಅಂತ ಸಿಗುತ್ತೆ. ಯಾಕೆಂದರೆ ಗುರುವಿನ ನಕ್ಷತ್ರ ಅದು. ಮಿಥುನ ರಾಶಿಯಲ್ಲೇ ಅದು ಪ್ರಥಮ ಒಂದು 3 ಚರಣಗಳು ಬರ್ತಕ್ಕಂಥದ್ದು. ಪ್ರಥಮ 3 ಪಾದಗಳು ಮಿಥುನ ರಾಶಿಯಲ್ಲಿ ಬರ್ತದೆ, ಕಡೆಯ ಪಾದ ಮಾತ್ರ ಕರ್ಕಾಟಕ ರಾಶಿಗೆ ಹೋಗುತ್ತೆ. ಸೊ ಮಿಥುನ ರಾಶಿ ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರು ಅವರು ಈ ಗುರುವಿನ ಒಂದು ವಿಶೇಷಕರವಾದಂತಹ ಒಂದು ಧನಪ್ರಾಪ್ತಿಯನ್ನು ಅವರು ಪಡಿತಾರೆ. ಅಂದರೆ ಗುರುವಿನ ಈ ವಿಶೇಷ ಅನುಗ್ರಹ ಪ್ರಾಪ್ತಿ ಅನ್ನೋದು ಭಾಳ ಇಂಪಾರ್ಟೆಂಟ್. ಅಂದರೆ ಯಾರಿಗೆಷ್ಟು ಅಷ್ಟು. ಲೋಕದಲ್ಲಿರ್ತಕ್ಕಂತಹ ಕೋಟ್ಯಾಂತರ ಜನ ಮಿಥುನ ರಾಶಿಯವರು ಇದ್ದಾರೆ, ಎಲ್ಲರಿಗೂ ಒಂದೇ ಥರ ಕೊಡಲ್ಲ. ಅವ್ರ ಪ್ರಾಪ್ತಿಗೆ ಅನುಗುಣವಾದಂಥ ಫಲಗಳು ಲಭ್ಯ. ಪ್ರಾಪ್ತಿ ಎಲ್ಲಿಂದ ಕಂಡುಕೋಬೇಕು? ಅವ್ರ ಜಾತಕದಲ್ಲಿ ಧನಸ್ಥಾನಾಧಿಪತಿ ಅವನ ಒಂದು ಸ್ಥಿತಿಯಿಂದ ಅವರು ಪ್ರಾಪ್ತಿ ಎಷ್ಟು ಅಂತ ತಿಳ್ಕೋಬೇಕು. ಅದಕ್ಕೆ ಅನುಗುಣವಾದ ಫಲ. ಅದನ್ನು ಬಿಟ್ಟು ವಿನಾಕಾರಣ ಎಲ್ಲರಿಗೂ ಒಂದೇ ಥರ ಫಲ ಕೊಡ್ತೀವಿ ಅಂತ ಎಲ್ಲೂ ಸಹ ಅದು ಯಾವ ಗ್ರಹಗಳು ಹೇಳಲ್ಲ. ಸೊ ಗುರು ಧನಕಾರಕನಾಗಿ ಅವರವರ ಪ್ರಾಪ್ತಿಗೆ ಅನುಗುಣವಾದ ಫಲವನ್ನು ಕೊಡ್ತಾರೆ. ಸೊ ಮಿಥುನ ರಾಶಿಯವರೆಗೂ ಅದರಲ್ಲೂ ಪುನರ್ವಸು ನಕ್ಷತ್ರದವರಿಗೆ ಪ್ರತ್ಯೇಕವಾಗಿ ಕೊಡ್ತಾನೆ ಅಷ್ಟೆ. ಸೊ ಇಷ್ಟೆಲ್ಲ ಇದ್ರೂ ಗುರು ಕುಟುಂಬ ಸೌಖ್ಯವನ್ನು ಕೊಡ್ತಾನೆ. ಏನು ಕುಟುಂಬ ಸೌಖ್ಯ ಅಂದ್ರೆ ಏನು? ಒಬ್ಬ ಮನುಷ್ಯನಿಗೆ ತಾನು, ತನ್ನ ಕುಟುಂಬ, ತನ್ನ ಒಂದು ಬದುಕು, ಈ 3 ವಿಧವಾದ ಆಯಾಮ ಎಲ್ಲರಿಗೂ ಇದ್ದಿತ್ತೆ. ಈ ಆಯಾಮಗಳಲ್ಲಿ ನೋಡಿ, ಆಯಾಮಗಳು ಯಾವತ್ತೂ ಅವನ ಈ ಫೇಸೆಟ್ಸ್ಗಳನ್ನ, ಅಂದರೆ ಅವನು ಹೇಗಿರಬೇಕು, ಲಕ್ಷಣಗಳು ಅಂತ ಹೇಳ್ತೀವಿ, ಆ ಲಕ್ಷಣಗಳ ಬಗ್ಗೆ ಅದು ಹೇಳುತ್ತೆ. ಆಯಾಮ ಅಂತ ಬಂದಾಗ ಅದು ಲಕ್ಷಣದ ಇನ್ನೊಂದು ಸ್ವರೂಪ. ಸೊ ಈ 3 ಆಯಾಮದಲ್ಲಿ ಈ ವ್ಯಕ್ತಿ, ಯಾವುದೇ ಒಬ್ಬ ವ್ಯಕ್ತಿ ಜವಾಬ್ದಾರಿಯುತವಾಗಿ ನಡ್ಕೋಬೇಕು. ಮಿಥುನ ರಾಶಿಯವರು ಆ ಜವಾಬ್ದಾರಿಯನ್ನು ಈ ಸಲ ಅವರು ಈ ಕರ್ಕಾಟಕ ರಾಶಿಯ ಒಂದು ಗುರುವಿನ ಪ್ರವೇಶದಿಂದಾಗಿ ಆ ಜವಾಬ್ದಾರಿಯನ್ನು ಕಂಡುಕೊಳ್ತಾರೆ. ಸೊ ಕುಟುಂಬವನ್ನು ನಿರ್ವಹಿಸುವಂತಹ ನಿಟ್ಟಿನ ಜವಾಬ್ದಾರಿ ಹಾಗಂತ ಇಲ್ಲಿವರೆಗೂ ಇರಲಿಲ್ಲ ಅವ್ರಿಗೆ ಅಂತಲ್ಲ, ಇತ್ತು. ಬಟ್ ಇವಾಗ ಇನ್ನೂ ವಿಶೇಷಕರವಾಗಿ ಆ ಜವಾಬ್ದಾರಿಯನ್ನು ಅವರು ಕಂಡುಕೊಂಡು ನಿಭಾಯಿಸ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹಾಗಾಗಿ ಈ ಗುರು ಮಿಥುನ ರಾಶಿಯವರಿಗೆ ಎಸ್ಪೆಷಲಿ ಕುಟುಂಬ ಸೌಖ್ಯವನ್ನು ಕೊಡ್ತಾನೆ.
ಆಮೇಲೆ ದುಡ್ಡು ಕಾಸ್ದಾಯ್ತು, ಕುಟುಂಬದ್ದಾಯ್ತು, ಎಲ್ಲದಕ್ಕಿಂತ ಮಿಗಿಲಾಗಿ ಈ ನೆಮ್ಮದಿ. ಅಬ್ಬಾ, ನನ್ನ ಜೀವನದಲ್ಲಿ ಏನೋ ಒಂದಿಷ್ಟು ಸಾಧನೆ ಮಾಡಲಿಕ್ಕೆ ಒಂದು ಉರುಪು ಸಿಕ್ತಪ್ಪ, ಮುಂಬರುವಂಥ ವರ್ಷಗಳಲ್ಲಿ ನಾನು ಭದ್ರವಾಗಿ ಒಂದು ಸಮೃದ್ಧಿಯಾಗಿ ಬಾಳಿ ಬದುಕೋದಕ್ಕೆ ನನಗೊಂದು ಈ ವರ್ಷದಲ್ಲಿ ಏನೋ ಒಂದು ವಿಧವಾಗಿ ಒಂದು ಪ್ಲ್ಯಾಟ್ಫಾರ್ಮ್ನ ನಾನು ರಚನೆ ಮಾಡ್ಕೊಂಡಿದ್ದೀನಿ, ನನಗೊಂದು ಭದ್ರತೆಗಾಗಿ ನನಗೊಂದು ಭದ್ರ ಬುನಾದಿ ಹಾಕೊಳ್ಳಿಕ್ಕೆ ಒಂದು ಸಾಧ್ಯ ಆಗಿದೆ, ಆಗ್ತಾ ಇದೆ ಅನ್ನುವಂತಹ ಒಂದು ನಿರಾಳತೆ, ನೆಮ್ಮದಿ ಎರಡೂ ಸಹ ಸಿಗ್ತಕ್ಕಂಥದ್ದು ಮಿಥುನ್ ರಾಶಿಯವರಿಗೆ. ಯಾವುದೋ ಇಲ್ಲಿವರೆಗೂ ಏನೂ ಇಲ್ಲ ಆ ಥರ ಅವರು ಅಂದ್ಕೊಂಡಿಲ್ಲ. ಸೊ ಫ್ಯೂಚರಿಸ್ಟಿಕ್ ಪಾಯಿಂಟಲ್ಲಿ ಆಲೋಚನೆ ಮಾಡಿಲ್ಲ ಅಂದರೆ ಇನ್ಮೇಲೆ ಆಲೋಚನೆ ಮಾಡ್ತಾರೆ. ಮುಂದಿನ ವರ್ಷಗಳಲ್ಲಿ ಅವರು ಆ ಭದ್ರತೆಯನ್ನು, ಸಮೃದ್ಧಿಯನ್ನು ಪಡ್ಕೊಳ್ಳಿಕ್ಕೆ ಅವ್ರಿಗೆ ಏನೇನು ಮಾಡ್ಕೋಬೇಕೋ ಅಷ್ಟೂ ವಿಚಾರಗಳನ್ನ ಅವರು ಈ ವರ್ಷದಲ್ಲಿ ಮಾಡ್ಕೊಳ್ಳಿಕ್ಕೆ ಮುಂದಾಗ್ತಾರೆ. ಸೊ ಇದೊಂಥರ ಅವ್ರಿಗೆ ಒಂದು ಏನಂತ ಹೇಳ್ಬೋದಪ್ಪ ಅಂದರೆ ರೆಸಲ್ಯೂಷನ್. ಆ ರೆಸಲ್ಯೂಷನನ್ನು ಕೊಡ್ತಕ್ಕಂಥದ್ದು. ಆ ರೆಸಲ್ಯೂಷನ್ ಯಾವ ಥರ ನಾವು ಮಾಡ್ಕೋಬೇಕು ನಮ್ಮ ಭವಿಷ್ಯಕ್ಕಾಗಿ, ಆ ಭವಿಷ್ಯತ್ತಿನ ಒಂದು ಸಂಕಲ್ಪಗಳು ಅವು ಈ ವರ್ಷ ಇವರು ಮಿಥುನ್ ರಾಶಿಯವರು ಮಾಡ್ಕೊಳ್ಳಿ. ಹಾಗೆ ಮಿಥುನ್ ರಾಶಿಯವರಿಗೆ ಈ ವರ್ಷ ಪರಿಹಾರ ಕ್ರಮಗಳು ಅಂತ ಬಂದಾಗ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ಕೋಬೇಕು, ಮಹಾವಿಷ್ಣುವಿನ ಆರಾಧನೆ ಮಾಡಬೇಕು, ತಿರುಪತಿ ತಿರುಮಲ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯಕ್ಕೆ ಸ್ವಾಮಿಯ ಒಂದು ದರ್ಶನಕ್ಕಾಗಿ ಅವರು ಗುರುವಾರ ದಿವಸ ಹೋಗೋದ್ರಿಂದ ಅವರ ಒಂದು ವಿಶೇಷಕರವಾದಂತಹ ಸಮೃದ್ಧಿಯುತವಾದಂತಹ ಜೀವನಕ್ಕೆ ಅವರು ಒಂದು ನಾಂದಿ ಆಡ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ವಿಷ್ಣು ಸಹಸ್ರನಾಮವನ್ನು, ಅದರಲ್ಲೂ ವಿಷ್ಣು ಸಹಸ್ರನಾಮದಲ್ಲಿ ಒಂದು ಪ್ರತ್ಯೇಕವಾದ ಶ್ಲೋಕ, ಯಾರು ಬೇಕಾದರೂ ಅದನ್ನು ಜನರಲ್ಲಾಗಿ ಆ ಶ್ಲೋಕವನ್ನು ಹೇಳ್ಕೋಬೋದು. ಆ ಶ್ಲೋಕ ವ್ಯವಸಾಯೋ ವ್ಯವಸ್ಥಾನೋ ಸಂಸ್ಥಾನ ಸ್ಥಾನದೋ ಧ್ರುವ ಅಂತ ಶ್ಲೋಕ ಶುರುವಾಗುತ್ತೆ. ಆ ಶ್ಲೋಕವನ್ನು ಅವರು ಪಾರಾಯಣ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಆಮೇಲೆ ಆದಿತ್ಯ ಹೃದಯವನ್ನು ಅವರು ಪಠ್ಯ ಮಾಡ್ಕೋಬೇಕಾಗತ್ತೆ ಎವ್ರಿಡೇ. ಈ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳೋದ್ರಿಂದ ಯಾವುದೇ ಒಬ್ಬ ಮನುಷ್ಯನಿಗೆ ಈ ಭಯ, ಆತಂಕ ಏನು ಇರೋದಿಲ್ಲ. ಆ ಒಬ್ಬ ಮನುಷ್ಯನಿಗೆ ಮಹಾವಿಷ್ಣುವಿನ ಒಂದು ಶ್ರೀರಕ್ಷೆ ಇರುತ್ತೆ. ಇವರು ರಾಷ್ಟ್ರಾಧಿಪತಿ ಬುಧನೇ ಆಗಿರ್ತಕ್ಕಂಥ ಕಾರಣ ಈ ಮಿಥುನ್ ರಾಶಿಯವರು ಅವರ ಒಟ್ಟಾರೆ ಜೀವನದಲ್ಲಿ ಅವರು ಯಾವತ್ತೂ ಈ ಏಳಿಗೆ, ಸಮೃದ್ಧಿ ಮತ್ತು ಒಂದು ಸನ್ಮಾರ್ಗ, ಈ ಮೂರು ವಿಚಾರದಲ್ಲಿ ಅವ್ರಿಗೆ ಮಹಾವಿಷ್ಣುವಿನ ಒಂದು ಶ್ರೀರಕ್ಷೆ ಭಾಳ ಚೆನ್ನಾಗಿರುತ್ತೆ. ಬಟ್ ಆದ್ರೂ ಗುರುವಿನ ಅನುಗ್ರಹದ ಮೂಲಕ ಭಗವಂತ ಏರಳವಾದ ಫಲ ಕೊಡ್ತಾನೆ. ಸೊ ಗುರು ಒಪ್ಪಿದ್ರೆ ಭಗವಂತ ಕಣ್ಣು ಮುಚ್ಕೊಂಡು ಫಲ ಕೊಡ್ತಾನೆ. ಸೊ ಗುರು ಮುನಿದರೆ ಫಲ ಕೊಡಲ್ಲ. ಸೊ ಗುರು ಮುನಿದರೆ ಹರಿ ಮುನಿದರೂ ಸಹ, ವಿಧಿ ಮುನಿದರೂ ಸಹ ಹರ ಕಾಯ್ತಾನೆ. ಆದರೆ ಗುರು ಮುನಿದರೆ ಹರಿಹರ ಯಾರು ಕಾಯಕ್ಕೆ ಬರಲ್ಲ. ಆ ಥರ ಆಗಿಬಿಡುತ್ತೆ. ಅದಕ್ಕೆ ಈ ಸಂದರ್ಭದಲ್ಲಿ ಯಾವತ್ತು ಗುರುವಿನ ಶ್ರೀರಕ್ಷೆ ದೊರಕಬೇಕು ಅಂದರೆ ಆ ರಕ್ಷಣೆ ನಿಮಗೆ ಭಗವಂತನೂ ಕೊಡಬೇಕು. ಭಗವಂತ ಗುರುವಿನ ಮೂಲಕವೂ ಅವನು ಒಳ್ಳೇದು ಮಾಡ್ತಾನೆ. ಸೊ ಮಹಾವಿಷ್ಣುವಿನ ಆರಾಧನೆ ಮಾಡಲಿ, ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಗುರುವಾರದ ದಿವಸ ಮಾಡಲಿ. ರಂಗನಾಥ ಸ್ವಾಮಿ ದೇವರ ದರ್ಶನ, ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ದೇವರ ದರ್ಶನ, ಈ ಕರ್ನಾಟಕದಲ್ಲಿರ್ತಕ್ಕಂತಹ ರಂಗನಾಥ ಸ್ವಾಮಿ ದೇವರ ವಿಶೇಷ ಕ್ಷೇತ್ರ ಹಾದಿರಂಗ ಕ್ಷೇತ್ರ, ಅಲ್ಲಿಗೆ ಹೋಗಿದ್ದು ಬರಲಿ. ಭಾನುವಾರ ತಪ್ಪಿದ್ರೆ ಗುರುವಾರ. ಸೊ ಗುರುವಾರದ ದಿವಸವೇ ಇವರು ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡಿದ್ರೆ ಸಕ್ಸಸ್ ಆಗುತ್ತೆ. ಅದರಲ್ಲೂ ಮಹಾವಿಷ್ಣುವಿನ ಒಂದು ಆಶೀರ್ವಾದ ಪಡೆದು ಕೆಲಸ ಮಾಡಬೇಕು.